ಕರೆದು ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಎಷ್ಟು ಗುಂಡಿ ಇತ್ತು, ಎಷ್ಟು ಖರ್ಚು ಮಾಡಿದ್ದಾರೆ, ಈಗ ಎಷ್ಟು ಗುಂಡಿ ಇದೆ ಸರ್, ಎಷ್ಟು ಗುಂಡಿ ಮುಚ್ಚಿದ್ದೀರಾ? ಗುಂಡಿ ಖರ್ಚ ಇತ್ಯಾದಿ ನಿರಂತರವಾಗಿ ನಡೀತಕ್ಕಂಥ ವಿಚಾರ ಇದೆ. ಆ್ಯಸ್ ಆನ್ ಟುಡೇ 1663 ಅಲ್ಲಿ ವಾರ್ಡ್ಗೆ ಇತ್ತು ಮತ್ತು 280 ಮೇಜರ್ ರೋಡ್ಸ್ಗೆ ಇದ್ದವು. ಅರೌಂಡ್ 2000 ಗುಂಡಿಗಳು ಇವೆ. ಈ 2000 ಗುಂಡಿಗಳು ನಮ್ಮ ರಸ್ತೆ ಗುಂಡಿ ಗಮನದಲ್ಲಿ ಬರ್ತಕ್ಕಂಥ ಆ್ಯಪ್ನಲ್ಲಿ ಬರ್ತಕ್ಕಂಥ ಜನರಿಂದ ಬರ್ತಕ್ಕಂಥ ವಿಚಾರ. ಅದನ್ನು ಬಿಟ್ಟು ಕೂಡ ಇರಬಹುದು, ಅದು ರಿಪೋರ್ಟ್ ಆಗಿಲ್ಲ. ಹೀಗಾಗಿ ಗುಂಡಿ ಮುಕ್ತ ರೋಡ್ ಆಗಬೇಕಾದ್ರೆ ನಮ್ಮ ಇಂಜಿನಿಯರ್ಸಿಂದ ಇದನ್ನು ಬಿಟ್ಟು ಕೂಡ ಸರ್ಟಿಫಿಕೇಷನ್ ಬೇಕು. ಈ 2000 ನಾವು ಮುಗಿಸ್ತೀವಿ, ಈ ವಾರದೊಳಗಾಗಿ ಮುಗಿಸ್ತೀವಿ, ಅದು ದೊಡ್ಡ ವಿಚಾರ ಇಲ್ಲ. ಬೇರೆ ಯಾವ್ದು ರಿಪೋರ್ಟ್ ಆಗ್ತಾ ಇರುತ್ತೆ, ದಿನನಿತ್ಯ ರಿಪೋರ್ಟು ಆಗ್ತಾ ಇರುತ್ತೆ. ಪ್ಲಸ್ ನಾವು ಕೂಡ ಯಾರು ರಿಪೋರ್ಟ್ ಮಾಡ್ತಾ ಇಲ್ಲ ಅಂತ ತಿಳ್ಕೊಳ್ರಿ, ಅಲ್ಲಿಗೆ ಕೂಡ ಹೋಗಿ ಮುಚ್ಚಬೇಕು ಅಂತ ಕೆಲಸ ಮಾಡ್ತಾಯಿದ್ದೀವಿ. ಎಲ್ಲ ನಮ್ಮ ಝೋನಲ್ ಕಮಿಷನರ್ಸ್ ಇವತ್ತಿನಿಂದ ಎಲ್ಲ ಅವರು ಕೂಡ ಸ್ಪಾಟ್ನಲ್ಲಿ ಇದ್ದು ಅವರ ಮೇಲುಸ್ತುವಾರಿಯಲ್ಲಿ ಎಲ್ಲ ಆಗ್ತದೆ. ಮತ್ತು ತಮಗೂ ಕೂಡ ಅದಕ್ಕೆ ಏನಿದೆ ತಾವು ಕೂಡ ಕವರ್ ಮಾಡ್ಬೋದು. ಎಲ್ಲ ಝೋನ್ಸ್ಗೆ ಹೋಗಿ ಕವರ್ ಮಾಡ್ಬೋದು. ವಲಯ ಆಯುಕ್ತರು ಇರ್ತಾರೆ, ಎಲ್ಲ ಕವರ್ ಮಾಡ್ಬೋದು. ನಾವು ಹೋಗ್ತೀವಿ, ನಮ್ಮ ಮೇಜರ್ ರೋಡ್ಸ್ಗೆ ಹೋಗ್ತೀವಿ, ಅಲ್ಲಿ ಕೂಡ ನೋಡ್ಬೋದು. ಸೊ ಈಗ ಅದನ್ನು ಜೋರಾಗಿ ನಡೀತಾ ಇದೆ. ಅದಕ್ಕೆ ಯಾವ ಥರದ್ದು ಅಡಚಣೆನೂ ಇಲ್ಲ, ದುಡ್ದು ಏನು ಕೊರತೆ ಇಲ್ಲ. ಫಾರ್ ಪಾಟ್ ಹೋಲ್ ಫಿಲ್ಲಿಂಗ್ ಆಗಿ ಸಾಕಷ್ಟು ನಾವು ಆಗಲೇ ಇಟ್ಕೊಂಡಿದ್ದೇವೆ. ಹೀಗಾಗಿ ಆ ತೊಂದರೆ ಏನು ಉಂಟಾಗುತ್ತೆ. ಡಿ ಸಿ ಎಂ ಅವರು ಮಾತು ಹೇಳಿದ್ರು.